ಸುಂಕ ಸಮರದ ಬಳಿಕ ಭಾರತ ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದ ನಡೆದಿದೆ. ಅಮೆರಿಕಕ್ಕೆ ಭಾರತದಿಂದ ರಫ್ತಾಗುವಂತಹ ಕೆಲ ವಸ್ತುಗಳ ಸುಂಕದಲ್ಲಿ ಕಡಿತ ಆದರೆ ಇನ್ನು ಕೆಲ ವಸ್ತುಗಳಿಗೆ ಶೂನ್ಯ ಸುಂಕ ಕೂಡ ಇರುತ್ತೆ. ಆದರೆ ರಷ್ಯಾದಿಂದ ತೈಲ ಖರೀದಿ ಬಗ್ಗೆ ಕೇಂದ್ರ ಸರ್ಕಾರ ಯಾವ ಸ್ಪಷ್ಟನೆಯನ್ನು ಕೂಡ ಇದುವರೆಗೂ ನೀಡಿಲ್ಲ. ಸುಂಕ ಸಮರದ ಬಳಿಕ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ. ಮೇಕ್ ಇನ್ ಇಂಡಿಯಾ ಬಲಪಡಿಸುತ್ತೆ ಎಂದು ಮೋದಿ ಟ್ವೀಟ್. ತೈಲ ಖರೀದಿಗೆ ಟ್ರಂಪ್ ಮೇಲ್ವಿಚಾರಣೆ, ಕಾಂಗ್ರೆಸ್ ಕಿಡಿ. ಅಮೆರಿಕ ಹಾಗೂ ಭಾರತದ ನಡುವೆ ಟ್ಯಾರಿಫ್ ಸಮರದ ಬಳಿಕ ಉಭಯ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ಅಂತಿಮ ಹಂತ ತಲುಪಿದೆ. ಅಮೆರಿಕದಿಂದ ತೈಲ ಖರೀದಿಗೆ ಭಾರತ ಒಪ್ಪಿಕೊಳ್ತಿದ್ದಂತೆ ಭಾರತದ ಮೇಲೆ ವಿಧಿಸಿದ್ದ 50% ಸುಂಕವನ್ನ ಅಮೆರಿಕ 18% ಇಳಿಸಿದೆ. ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಹಾಗೂ ಸುಂಕ ಕಡಿತದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಮೂಲಕ ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ಬಂದಿದೆ. ದೇಶದ ಯುವಜನತೆ, ಮಹಿಳೆಯರು, ನವ ಉದ್ಯಮಿಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ನೆರವಾಗಲಿದೆ ಅಂದ್ರು. ಭಾರತ ಅಮೆರಿಕದ ಪಾಲಿಗೆ ಅತಿದೊಡ್ಡ ಸುದ್ದಿ. ಎರಡು ದೇಶಗಳ ನಡುವೆ ನಾವು ಮಧ್ಯಂತರ ವಾಣಿಜ್ಯ ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದೇವೆ. ಎರಡು ದೇಶಗಳ ನಡುವೆ ದೃಢವಾದ ಸಂಬಂಧ ರೂಪಿಸಲು ವೈಯಕ್ತಿಕ ಬದ್ಧತೆ ತೋರಿಸಿದ ಅಧ್ಯಕ್ಷ ಟ್ರಂಪ್ಗೆ ನಾನು ಧನ್ಯವಾದ ತಿಳಿಸ್ತೇನೆ. ಈ ಒಪ್ಪಂದ ನಮ್ಮ ನಡುವಿನ ಅಭಿವೃದ್ಧಿ, ನಂಬಿಕೆ ಹಾಗೂ ಚೈತನ್ಯದ ಪ್ರತಿಬಿಂಬವಾಗಿದೆ. ರೈತರು, ಉದ್ಯಮಿಗಳು, ಸಣ್ಣ ಉದ್ದಿಮೆದಾರರು, ಸ್ಟಾರ್ಟ್ಅಪ್ ನವೋದ್ಯಮಿಗಳು, ಮೀನುಗಾರಿಕೆ ಅವಕಾಶಗಳು ಸಿಗುವ ಮೂಲಕ ಮೇಕ್ ಇನ್ ಇಂಡಿಯಾವನ್ನ ಮತ್ತಷ್ಟು ಬಲಪಡಿಸಲಿದೆ. ಈ ಒಪ್ಪಂದವು ಮಹಿಳೆಯರು ಹಾಗೂ ಯುವ ಜನತೆಗೆ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶವನ್ನು ಒದಗಿಸಲಿದೆ. ಭಾರತ ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳಿಗೆ ಶೂನ್ಯ ಸುಂಕವಿದೆ ಅಂದ್ರು. ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಮಸಾಲೆ ಪದಾರ್ಥಗಳು, ಚಹಾ, ಕಾಫಿ, ಕೊಬ್ಬರಿ, ತೆಂಗಿನ ಎಣ್ಣೆ, ತರಕಾರಿ, ಮೇಣ, ಗೋಡಂಬಿ, ಚೆಸ್ಟ್ನಟ್, ಅವಕಾಡೋ, ಬಾಳೆಹಣ್ಣು, ಮಾವು, ಕಿವಿ, ಅನನಾಸ್, ಅಣಬೆ, ಬಾರ್ಲಿ, ಕೋಕೋ, ಎಳ್ಳು, ಸಂಸ್ಕರಿಸಿದ ಹಣ್ಣುಗಳು, ಅನನಾಸ್ ಜಾಮ್ ಸೇರಿದಂತೆ ಹಲವು ವಸ್ತುಗಳಿಗೆ ಶೂನ್ಯ ಸುಂಕ ವಿಧಿಸುವ ಬಗ್ಗೆ ಒಪ್ಪಂದ ನಡೆಯಲಿದೆ. ಆದ್ರೆ ರೈತರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ತೇವೆ ಅಂದ್ರು. हमारे किसानों के हितों का संरक्षण किया गया है, पूर्णतः संरक्षण किया गया है. किसानों का, डेयरी का, उसको मद्देनजर रखते मैं मानता हूं ये जो यूनाइटेड स्टेट्स और भारत के बीच जॉइंट स्टेटमेंट कल देर रात फाइनलाइज हुआ, विश्व के समक्ष रखा गया, इसका देश के कोने कोने में स्वागत हुआ है. ರಷ್ಯಾ ತೈಲ ಖರೀದಿ ಬಗ್ಗೆ ಗೋಯಲ್ ಜೈಶಂಕರ್ ಅಡ್ಡಗೋಡೆ ಆಟ. ಇದೇ ವೇಳೆ ರಷ್ಯಾದಿಂದ ತೈಲ ಖರೀದಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪಿಯೂಷ್ ಗೋಯಲ್, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಲಿದೆ ಎಂದಷ್ಟೇ ಹೇಳಿದ್ರು. ರಷ್ಯಾದಿಂದ ತೈಲ ಆಮದು ಬಗ್ಗೆ ಮೊನ್ನೆ ಸ್ಪಷ್ಟನೆ ನೀಡಿದ್ದ ವಿದೇಶಾಂಗ ಇಲಾಖೆ ದೇಶದ ಜನರ ಇಂಧನ ಭದ್ರತೆಗೆ ಸೂಕ್ತ ಕ್ರಮ ಎಂದಷ್ಟೇ ಹೇಳಿತ್ತು. ಈ ಮೂಲಕ ಕೇಂದ್ರ ಸರ್ಕಾರದ ವಾಣಿಜ್ಯ ಸಚಿವಾಲಯ ಹಾಗೂ ವಿದೇಶಾಂಗ ಸಚಿವಾಲಯ ಕಣ್ಣಾಮುಚ್ಚಾಲೆ ಆಡ್ತಿದೆ ಅನ್ನೋ ಚರ್ಚೆ ನಡೆಯುತ್ತಿದೆ. ರಷ್ಯಾ ತೈಲ ಖರೀದಿ ಬಗ್ಗೆ ಕೇಂದ್ರ ಸರ್ಕಾರದ ದ್ವಂದ್ವ ನಿಲುವಿನ ಬಗ್ಗೆ ಕಾಂಗ್ರೆಸ್ ಕಿಡಿಕಾರಿದೆ. ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ನಾಯಕ ಜೈರಾಮ್ ರಮೇಶ್, ಭಾರತದ ತೈಲ ಖರೀದಿಯನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಅಮೆರಿಕ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. रूस से हम तेल नहीं खरीदेंगे, ये बिल्कुल साफ है. और अगर हम खरीदेंगे डायरेक्टली या इनडायरेक्टली, प्रत्यक्ष रूप से या अप्रत्यक्ष रूप से, हम पर जुर्माना लगाया जाएगा 25% का. यानी कि अमेरिकी किसान को हम फायदा पहुंचाएंगे पर भारतीय किसान को नुकसान होगा. ರಷ್ಯಾದಿಂದ ಭಾರತ ತೈಲ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಲು ಬದ್ಧವಾಗಿದೆ ಅಂತ ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು. ಆದ್ರೆ ರಷ್ಯಾದಿಂದ ಭಾರತ ತೈಲ ಖರೀದಿಸುತ್ತಾ ಇಲ್ವಾ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, TV9.